ಎಸ್ ವೀಕ್ಷಕರೇ, ನಮ್ಮ ಜೊತೆಗೆ ಈ ಒಂದು ರಿಪ್ಪನ್ ಸ್ವಾಮಿ ಎನ್ನುವಂತಹ ಸಿನಿಮಾದ ನಟಿ ಆಗಿರುವಂತಹ ಅಶ್ವಿನಿ ಚಂದ್ರಶೇಖರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು. ಹೇಳ್ತಾ ಇದ್ರು ಹೀರೋಯಿನ್ ಸೆಲೆಕ್ಷನ್ ಹೆಂಗಾಯ್ತು ಅಂತಂದ್ರೆ ಮಲ್ನಾಡ್ ಹುಡುಗಿ ಬೇಕಿತ್ತು ನಂಗೆ ಅಂತ ಹೇಳ್ತಾ ಇದ್ರು ಅಂತ. ಸೊ ಶಿವಮೊಗ್ಗದಲ್ಲಿ ಇದಿದ್ದು ಪ್ಲಸ್ ಆಯ್ತಾ? ನಾನು ಶಿವಮೊಗ್ಗದಲ್ಲಿ ಅಂತಂದರೆ ಹುಟ್ಟಿದ್ದು ಬೆಳೆದಿದ್ದು ಅಷ್ಟೇ. ಅದಾದಮೇಲೆಲ್ಲ ಮತ್ತೆ ಓದಿದ್ದೆಲ್ಲ ಬ್ಯಾಂಗ್ಳೂರೇ. ನೇಟಿವ್ ಅದು ನನಗೆ. ಬಟ್ ಆದರೆ ತುಂಬ ಜನಕ್ಕೆ ಈ ಮೂವಿ ಮಾಡೋಷ್ಟೊತ್ತಿಗೆ ನಾನು ಮಲೆನಾಡು ಹುಡುಗಿ ಅಂತ ಗೊತ್ತಾಗಿರೋದು ಆ್ಯಕ್ಚುಲಾಗಿ. ಯಾಕಂದರೆ ನಾನು ಜಾಸ್ತಿ ಇವಾಗಿರೋದೆಲ್ಲ ಚೆನ್ನೈ ಆ ಕಡೆ ಇರೋದ್ರಿಂದ, ತಮಿಳ್ ಮೂವೀಸ್ ಮಾಡ್ತಾ ಇರೋದ್ರಿಂದ ತುಂಬ ಜನಕ್ಕೆ ನಾನು ಓಕೆ ಯಾವ ಕಡೆ ಅಂದರೆ ಕನ್ನಡದ ಹುಡುಗಿನಾ ಇಲ್ಲ ತಮಿಳ್ನಾಡು ಹುಡುಗಿನಾ ಅನ್ನೋದು ಕನ್ಫ್ಯೂಸ್ ಆಗಿದೆ ತುಂಬ ಜನಕ್ಕೆ. ಇವಾಗ ಹೇಳ್ತೀನಿ, ನನ್ನ ತಂದೆ ಊರು ತೀರ್ಥಹಳ್ಳಿ. ನಾನು ಓದಿದ್ದು ಹುಟ್ಟಿದ್ದು ಎಲ್ಲ ಶಿವಮೊಗ್ಗ. ಸೊ ಬೆಳೆದಿದ್ದು ಬ್ಯಾಂಗ್ಳೂರ್. ಸೊ ಮೂಲತಃ ನಾನು ಪಕ್ಕ ಕನ್ನಡದ ಹುಡುಗಿನೇ, ಮಲ್ನಾಡು ಹುಡುಗಿ ಅಷ್ಟೇ. ಸೊ ಭರತನಾಟ್ಯ ಕಲಾವಿದೆ. ಈ ಒಂದು ಸಿನಿಮಾದಲ್ಲಿ ಕಣ್ಣಿನ ಆ್ಯಕ್ಟಿಂಗ್ ಎಷ್ಟು ಮುಖ್ಯ ಆಯಿತು? ಈ ಮೂವಿಲಿ ಆ್ಯಕ್ಚುಲಾಗಿ ನಂದು ತುಂಬಾ ಹೋಮ್ಲಿ ಕ್ಯಾರೆಕ್ಟರ್. ಆ್ಯಕ್ಚುಲಾಗಿ ಮಂಗಳ ಅಂತ ಅಂದರೆ ತುಂಬಾ ಸೆಟಲ್. ತುಂಬ ಕಡೆ ಹೇಗೆ ಅಂತ ಅಂದರೆ ನೀವು ಹೇಳ್ದಂಗೆ ಕ್ಲಾಸಿಕಲ್ ಡ್ಯಾನ್ಸರ್ಸಿಗೆ ಕಣ್ಣು ತುಂಬಾ ಎಕ್ಸ್ಪ್ರೆಸಿವ್ ಆಗಿರುತ್ತೆ. ಬಟ್ ಇದರಲ್ಲಿ ಆ ಥರ ಏನೂ ಇಲ್ಲ. ಇದು ಕತೆ ಅಂತ ಅಂದರೆ ಲೈಕ್ ನಾವು ಹೇಳ್ತೀವಲ್ಲ, ಆ್ಯಕ್ಟಿಂಗ್ ಅನ್ನೋಕ್ಕಿಂತ ಇಟ್ಸ್ ಅ ಬಿಹೇವ್ ಅಷ್ಟೇ. ಆ ಥರ ಲೈವ್ ಆಗಿ ಹೋಗುತ್ತೆ. ತುಂಬಾ ರಾ ಆಗಿ ನೋಡ್ಬೋದು ನೀವು ಪೋಸ್ಟರ್ಸ್ ಅದೆಲ್ಲ. ಮಂಗಳ ಕ್ಯಾರೆಕ್ಟರು ಅಷ್ಟೇ, ತುಂಬಾ ಸೈಲೆಂಟು. ಸೊ ಇವತ್ತಿನ ಖಂಡಿತ ಆಗಿಲ್ಲ. ನಾನು ಮಿಂಗಲಾಗೋ ತನಕ ಸ್ವಲ್ಪ ಕಷ್ಟ ಅಷ್ಟು, ಸ್ಟಾರ್ಟಿಂಗ್ ಟ್ರಬಲ್. ಅದಾದಮೇಲೆ ಚೆನ್ನಾಗೇ ಮಾತಾಡ್ತೀನಿ. ಈ ಒಂದು ಕತೆಗೆ ನೀವು ಹೇಗೆ ಒಪ್ಕೊಂಡ್ರಿ? ಕಾನ್ಸೆಪ್ಟ್ ಆ್ಯಕ್ಚುಲಾಗಿ ನಾನು ಕತೆ ಕೇಳಬೇಕಾದ್ರೆ ನನಗೆ ಆ ಸ್ಟೋರಿ, ಆ ನರೇಷನ್ ಇರ್ಬೋದು, ಆಮೇಲೆ ಮಲ್ನಾಡ್ ಬ್ಯಾಕ್ ಡ್ರಾಪಲ್ಲಿ, ಆಮೇಲೆ ಎಲ್ಲ ಆರ್ಟಿಸ್ಟಿಗೂ ಒಂದೊಂದು ಥರದ್ದು ನಾವು ಪ್ರೂವ್ ಮಾಡಬೇಕು ಆ್ಯಸ್ ಅನ್ ಆರ್ಟಿಸ್ಟ್ ಅಂತ ಇರುತ್ತೆ. ಸೊ ಇದರಲ್ಲಿ ನಾನು ಮಾಡಬೇಕಾದ್ರೆ ಹೇಗೆ ಅಂತ ಅಂದರೆ, ಕೆಲವೊಂದೆಲ್ಲ ಡೈಲಾಗ್ ತೊಗೊಂಡಿರ್ತೀನಿ, ತುಂಬ ಬ್ಲ್ಯಾಂಕ್ ಆಗಿರುತ್ತೆ. ನಾನು ಸರಿ ಕೇಳ್ತಾ ಇರ್ತೀನಿ, ಸರ್ ಹೇಗಿದು ಕನೆಕ್ಟ್ ಆಗುತ್ತಾ ಅಂತ. ಇಲ್ಲ ಸಾಕು ಅಂತ ಹೇಳ್ತಾ ಇರ್ತಾರೆ. ಆ ಥರ ನೀವು ನೋಡಿ, ಕಥೆನ ನೋಡಿದಾಗ ಲಾಟ್ ಆಫ್ ಟ್ವಿಸ್ಟ್ ಇದೆ. ಯಾಕಂದರೆ ಮೂವಿಗೆ ಬರಬೇಕಾದ್ರೆ ರಿಪ್ಪನ್ ಸ್ವಾಮಿ ಅಂತ ಬರ್ತಾರೆ. ಸೊ ಹೋಗಬೇಕಾದ್ರೆ ಹೊರಗಡೆ ಥಿಯೇಟರಿಂದ ಮಂಗಳ ಅನ್ನೋ ಕ್ಯಾರೆಕ್ಟರ್ ತುಂಬಾ ಉಳಿಯುತ್ತೆ ಅವ್ರ ಮನಸ್ಸಲ್ಲಿ. ಇದಕ್ಕೇನು ಹೇಳ್ತೀರಾ? ಅದು ಹಾಂಟ್ ಮಾಡುತ್ತಮ್ಮ. ಅದು ನಾನು ಹೇಳಿದ್ನಲ್ಲ ಇವಾಗ, ಒಂದು ರಾಕ್ಷಸನಿಗೆ ತುಂಬ ಸುಂದರವಾಗಿರೋ ಹೆಂಡತಿ ಅಂದಾಗ ಆ ಥರ ಅದ್ರ ಅಷ್ಟೊಂದೆಲ್ಲ ಸಬ್ಮಿಸಿವ್ನೆಸ್ನ ಅನುಭವಿಸಿ ಮನೆಯಲ್ಲಿ ಆ ಡಾಮಿನೆನ್ಸ್ನ ಅನುಭವಿಸಿ ಎಲ್ಲ ಸುಮಾರು ಜನಕ್ಕೆ ಅದು ಕನೆಕ್ಟ್ ಆಗುತ್ತೆ. ಸುಮಾರು ಮನೆಗಳಲ್ಲಿ ಸುಮಾರು ಜನ, ಭಾಳ ಜನ ಅಲ್ಲ, ಕೆಲವ್ರ ಮನೇಲಿ ಈ ಥರ ಹೆಣ್ಮಕ್ಳು ಅದನ್ನು ಶೋಷಣೆ ಅನ್ನೋದಕ್ಕಿಂತ ಆ ಸೆಟಪ್ಪೇ ಆ ಥರ ಇರುತ್ತೆ. ಅವ್ರು ಹೆಚ್ಚು ಮಾತಾಡೋಕೆ ಅವ್ರಿಗೆ ಅವಕಾಶನೇ ಕೊಡೋದಿಲ್ಲ. ಏನೋ ಹೇಳ್ಕೋಬೇಕು ಅಂತ ಆಸೆ ಇರುತ್ತೆ, ಆದರೆ ಹೇಳ್ಕೊಳಕ್ಕೆ ಯಾರು ಕೇಳೋರಿಲ್ಲ, ಸ್ನೇಹಿತರು ಇರೋದಿಲ್ಲ, ಬರೀ ಗಂಡ ಮಾತ್ರ ಇರ್ತಾನೆ. ಬೇಕಾದಾಗ ಮನೆಗೆ ಬರ್ತಾನೆ, ಕೆಲಸಕ್ಕೆ ಮನೆಗೆ ಬಂದು ಆಚೆ ಹೊಟ್ಟೋಗ್ತಾನೆ, ಬರೀ ಸ್ನೇಹಿತರ ಜೊತೆ ಇರ್ತಾನೆ, ಈ ಥರ ಇರ್ತಾರಲ್ಲ. ಸೊ ಇಂಥವ್ರ ಪಾತ್ರ ಇವ್ರು ನೋಡ್ಕೊಂಡು ಬಂದ ಮೇಲೆ, ಓ ಈ ಥರ ಆಯ್ತಲ್ಲ ಈ ಪಾತ್ರಕ್ಕೆ ಅನ್ನೋ ಥರ ಒಂದು ಚಿಕ್ಕದೊಂದು ಹಾಂಟ್ ಡೆಫಿನೆಟ್ಲಿ ಮಾಡುತ್ತೆ. ಅದಕ್ಕೆ ಇವ್ರು ಭಾಳ ಎಕ್ಸ್ಪ್ರೆಸಿವ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನೀವು ಬೇಸಿಕ್ಲಿ ವೈಟ್ ಇದ್ದೀರಾ, ಕಾಣಿಸ್ತಾ ಇದೆ ಸರ್. ಅಲ್ಲಿ ಏನು ಸರ್ ಅದು ಕಪ್ ಮಾಡಿಬಿಟ್ಟಿದ್ದಾರೆ? ಒಂದು 8 ಶೇಡ್ ಕಡಿಮೆ ಮಾಡಿದಾರಮ್ಮ. ನನ್ನ ದಿನ ಬೆಳಗ್ಗೆ 20-25 ನಿಮಿಷ ಅದೇ ಕೆಲಸ. ಒಂದು ಬೆಳಗ್ಗೆ ಸ್ಟ್ಯಾಚು ಥರ ನಿಂತ್ಕೊಂಡ್ಬಿಡೋದು. ನಾನು ನಿಂತ್ಕೊಂಡ್ರೆ ಪಾಪ ನಮ್ಮ ಮೇಕಪ್ಪು ಅದನ್ನು ಪ್ಯಾನ್ ಸ್ಟಿಕ್ ಎಲ್ಲ ತೊಗೊಂಡು ಕೈಗೆಲ್ಲ ಉಜ್ಕೊಂಡು ಹಿಂಗೆಲ್ಲ ಉಜ್ಜೋದು, ಹಿಂಗೆ ಫುಲ್ಲು ಮೈಗೆ, ಕೈಗೆ, ಕಾಲಿಗೆ ತೀಡ್ಬಿಟ್ಟು ಕಪ್ಪು ಮಾಡಿ ಆಮೇಲೆ ಕಳಿಸೋರು ನಡೀರಿ ಅಂತ. ಆ ಪಂಚೆ ಬೇರೆ ಉಟ್ಕೋಬೇಕಲ್ವಾ. ಅವ್ರ ಸರ್ದು ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿದೆ ಆಯಿತಾ. ಅಲ್ಲಿ ನೋಡಿ, ಅಲ್ಲಿ ಪೋಸ್ಟರ್ ಎಲ್ಲ ಗುಳ್ಳೆ ಥರ, ಗ್ಯಾಪ್ ಥರ. ಅವ್ರ ಮೇಕಪ್ ಮನ್ 1 ಅವರ್ ಅವ್ರನ್ನ ಕ್ಯಾರಮನ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರನ್ನ ಕಲರ್ ಮಾಡಿ ಹೊರಗಡೆ ಬರೋಷ್ಟೊತ್ತಿಗೆ ಅಷ್ಟೊತ್ತು ಬೇಕಾಗುತ್ತೆ. ಇವಾಗ ನೋಡಿ, ಪಂಚೆ ಕೂಡ ಮೇಲೆ ಎತ್ತು ಕಟ್ಟಬೇಕು, ಮಂಡಿ ಮೇಲೆ ಕಟ್ಟಬೇಕು, ಅವಾಗ ಇಲ್ಲಿ ಕೂಡ ಫುಲ್ ಕಲರ್ ಹಾಕಬೇಕು. ಅಯ್ಯೋ, ನಮಗೆ ಮಾಡೋ ಅಷ್ಟರಲ್ಲೇ ಅರ್ಧ ರಿಪ್ಪನ್ ಸ್ವಾಮಿಗಿರೋ ಕೋಪ ಬಂದ್ಬಿಟ್ಟಿರೋದು ನನಗೆ. ಅಯ್ಯೋ ಸರ್, ಮಳೆಗಾಲದಲ್ಲಿ ಶೂಟ್ ಆಗಿತ್ತಾ ಸರ್? ಮಳೆಗಾಲದಲ್ಲಿ ಶೂಟ್ ಆಗಿತ್ತಾ? ಆ್ಯಕ್ಚುಲಿ ಇಲ್ಲ, ಅಕ್ಟೋಬರು. ಆದರೆ ತುಂಬ ಮಳೆ ಏನು ತೊಂದರೆ ಕೊಡಲಿಲ್ಲ. ಯಾವಾಗಲಾರು ಮಳೆ ಬಂದು ತಂಪು ಮಾಡಿ ಹೊಟ್ಟೋಗ್ತಾ ಇತ್ತು, ತುಂಬ ಮಂಜಿರ್ತಾ ಇತ್ತು. ನಾವು ಎಸ್ಟೇಟಲ್ಲಿ ಶೂಟ್ ಮಾಡಿದಾಗ ಒಂದ್ಸಲ ಅದನ್ನು ಯೂಸ್ ಕೂಡ ಮಾಡ್ಕೊಂಡ್ವಿ. ರಿಯಲ್ ಮಂಜು ಕ್ಲಿಯರ್ ಆಗ್ತಾ ಇದ್ದಿದ್ರೆ ನಾವೆಲ್ಲ ಬನ್ನಿ ಎಲ್ಲರೂ ಎಕ್ಸೈಟ್ ಆಗಿ ಬಂದ್ಬಿಟ್ವಿ ಆಚೆ.
ಎಕ್ಸೈಟೆಡ್ ಆಗಿ ಬಂದು ನಮ್ಮ ಸಿನಿಮಾಟೋಗ್ರಫರ್ ಅವ್ರಿಗೆ ಸುಮ್ಮನೆ ಕ್ಯಾಮ್ರಾ ಇಟ್ಬಿಟ್ಟು ಕಡಿಮೆ ಫ್ರೇಮ್ಸಲ್ಲಿ ಅದನ್ನು ಓಡಿಸಾಕ್ಬಿಟ್ರು. ಮಿಸ್ಟ್ ಹಂಗೆ ಕ್ಲಿಯರ್ ಆಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.